ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೂಸ್ ಕಿಚನ್. ಕುಂಬಳಕಾಯಿ ನೋಡ್ತಿದ್ದೀರಲ್ಲ, ಹೌದು, ಸಿಂಪಲ್ ರೆಸಿಪಿ. ಯಾರಿಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಹುಷಾರಿಲ್ಲ ಅಂತವರಿಗೆ ಇದು ಆದಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಕುಂಬಳಕಾಯಿ ನಾನು ಸಿಪ್ಪೆ ತೆಗೆದು ಸ್ಮಾಲ್ ಕ್ಯೂಬ್ಸ್ ಮಾಡಿ ನಾನು ಅದು ತೊಳೆದು ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಿಂಗೆ ಹಾಕಿ ಈಗ ಕ್ಯೂಬ್ಸ್ ಕಟ್ ಮಾಡಿ ಇಟ್ಟಿದ್ದಾರಲ್ಲ ಕುಂಬಳಕಾಯಿ, ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ 10 ನಿಮಿಷ ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಬೇಕು. ಈಗ ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ, 2 ಸ್ಪೂನು ಸಾಸಿವೆ, ಜೀರಿಗೆ, ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಮತ್ತು ಒಂದು 5 ಹಸಿಮೆಣಸಿನ್ಕಾಯಿ ಹಾಕಿ ಅದು ಕೆಂಪಗಾಗೋ ತನಕ ಬಾಡಿಸ್ಕೊಳ್ಬೇಕು. ಇದು ಕೆಂಪಗಾಗಿದ ತಕ್ಷಣ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಆಮೇಲೆ ಅದು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಜಾರಿಗೆ ಇದು ತಣ್ಣಗಾಗಿದ ತಕ್ಷಣ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ಆಗಿದೆ. ನಾವು ಕುಂಬಳಕಾಯಿ ಏನು ಕೊದಿ ಬರೋಕ್ಕೆ ಇಟ್ಟಿದ್ದೀವಲ್ಲ, ಅದು ಬೆಂದಿದೆ. ಈಗ ನಾವು ಈ ಮಸಾಲ ಪೇಸ್ಟನ್ನು ನಾವು ಕುಂಬಳಕಾಯಿ ಬೇಯ್ತಾ ಇರೋದಕ್ಕೆ ಹಾಕೋಣ. ಈಗ ಅದು ಚೆನ್ನಾಗಿ ಅದು ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ. ಇನ್ನೂ ಒಂದು 10 ನಿಮಿಷ ನಾವು ಅದನ್ನು ಬೇಯಕ್ಕೆ ಬಿಡಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಯಾಕಂದರೆ ನಾವು ಬಿಸಿ ಬಿಸಿಯಲ್ಲಿ ನಾವು ಮೊಸರು ಹಾಕೋಕ್ಕಾಗಲ್ಲ. ಇದು ಏನು ನಾವು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀವೋ ಅದು ಫುಲ್ಲು ತಣ್ಣಗಾಗಬೇಕು. ಆಮೇಲೆ ನಾವು ಇದು ಮೊಸರು ಹಾಕ್ಕೊಳ್ಳೋದು ಒಂದು ಅರ್ಧ ಕಪ್ಪಷ್ಟು. ಈಗ ನೋಡಿ ಎಷ್ಟು ತಿಕ್ಕ ಕನ್ಸಿಸ್ಟೆನ್ಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಅನ್ನ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಎಲ್ರಿಗೂ ನೀವು ಮಾಡಿ ಸರ್ವ್ ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟ್